ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದೆ ಕೋಟಿ ರೂಪಾಯಿ. ಹೆಂಡತಿ ತವರಿಗೆ ಹೋದ ಮೇಲೆ ನಾನು ಒಬ್ಬ ಬಡಪಾಯಿ. ಅವನವನ ನಾನು ಹೇಳ್ತಿ ತವ್ರ ಮನೆಗೆ ಹೋಗಿ ಎಷ್ಟ ಕೊಂಡ ದಿನ ಆತ. ನಮ್ಮವ್ವ ಒಂದ್ ದಿವ್ಸರ ಹೋಗಿ ಆಕಿನ ಕರ್ಕೊಂಡ್ ಬಾರ್ಲಾ ಅಂತಾಳ. ಇಲ್ಲ, ನನ್ ಕಷ್ಟ ಆಕಿಗೆ ಏನ್ ಗೊತ್ತಾಗ್ಬೇಕು. ರಾಜಾ ರಾಜಾ ಅವ್ನು ಯಾಕೆ ಹಲಪ್ತೆ? ಇಲ್ಲ ಕುಂತ ದೇವ್ ಕುಂತಂಗ ಕಾಣಿಸ್ವಲ್ಲ ನಿನ್ನ ಕಣ್ಣಿಗೆ. ಏನ್ ಮಾಡಕತ್ತಿಲ್ಲ ಅಲ್ಲಿ ಕುಂತು? ಕೊಡ್ಸಿಯಲ್ಲಿ ಹೆಲಿಕಾಪ್ಟರ್ ಅದನ್ನ ಸ್ಪೆಷಲ್ ಸರ್ವಿಸ್ ಮಾಡಕತ್ತೇನೆ. ಕಾಣಿಸ್ವಲ್ದ ಬೈಕ್ ತೊಳಕತ್ತಿದ್ದ. ಬೈಕ್ ತೊಳಕತ್ತೀಯ? ಅಲ್ಲಲ್ಲ, ಇವತ್ತರ ಅಮಾಸಿಲ್ಲ ಹುಣ್ಣಿಮಿಲ್ಲ, ಅದ್ನ್ಯಾಕ್ ತೊಳಕತ್ತಿ? ಎಲ್ಲರೂ ಹೊಂಟ್ಗಿಂತೇನ್ ಮತ್ತ? 12 ಗಂಟೆಕ ಸಿಎಂ ಸಿದ್ದರಾಮಯ್ಯ ಕೂಟ ಅಸೆಂಬ್ಲಿ ಮೀಟಿಂಗ್ ಐತಿ. ಅದನ್ನ ಮುಗಿಸ್ಕೊಂಡು ಮಾಜಿ ಸಿಎಂ ಯಡಿಯೂರಪ್ಪ ಮನೆಗೆ ಹೋಗಿ ಅವ್ರಿಗೆ ಸಾಂತ್ವನ ಹೇಳಿ ಮಧ್ಯಾಹ್ನ 2 ಗಂಟೆಕ ದೇವೇಗೌಡ ಸಾಹೇಬ್ರ ಮನೆಗೆ ಹೋಗಿ ಮುದ್ದಿ ಊಟ ಉಂಡು 3 ಗಂಟೆಕ ದಿಲ್ಲಿ ಫ್ಲೈಟ್ ಐತಿ. ಆ ಫ್ಲೈಟ್ ನಾಗ ದಿಲ್ಲಿಗೆ ಹೋಗಿ ಪ್ರಧಾನ ಮಂತ್ರಿ ಯೋಗಕ್ಷೇಮ ವಿಚಾರಿಸ್ಕೊಂಡು ಆಮೇಲೆ ಕೇಜ್ರಿವಾಲ್ ಜೊತೆಗೆ ರಾತ್ರಿ ಡಿನ್ನರ್ ಮುಗಿಸ್ಕೊಂಡು ಇನ್ನು ಹಾಳ್ ಕೊಂಪಾಗ ಬಂದು ಮಕ್ಕೋತೇನೆ. ಸಾಕ? ಅಯ್ಯೋ ನನ್ನ ಬಾಯ ಹೊಟ್ಟೆ ತುಂಬ್ಲಿ. ನಾ ಏನಾರ ಕೇಳಿದ್ರೆ ನೀ ಏನಾರ ಹೇಳ್ತೀಯಲ್ಲ, ತಲೆಗಿಲ್ ಕೆಟ್ಟೈತೆ ನಿನಗ. ಅಲ್ಲ, 20 ದಿವಸ ಆತ ನಾನು ಹೇಳ್ತಿ ತವ್ರ ಮನೆಗೆ ಹೋಗಿ 1 ದಿವಸ ಆಕಿನ ಹೋಗಿ ಕರ್ಕೊಂಡ್ ಬಾರ್ಲಾ ಅಂತ ಹೇಳಿದೆ ನೀನು. ಹೇಳ್ತಿಲ್ಲ, ಅದ್ ಕಷ್ಟ ಏನನ್ನೋದು ನನಗ್ ಗೊತ್ತ, ನಿನ್ಗೇನು ಗೊತ್ತಾಗತ್ತಲ್ಲಿ? ಅಲ್ಲ ಜೋಕುಮಾರ, ಹೆಂಡತಿ ಕಡೆ ಹೋಗೈತಲ್ಲ ನನ್ ದ್ಯಾಸ, ಅದಕ್ಕ ನನ್ ಮೇಲೆ ಗುರ್ರ ಅಂತ ಬರಾಕತ್ತೇನ? ಮತ್ತ ಹೆಂಡತಿ ಮಕ್ಕಳ್ದಾಗಿಲ್ಲ ಅಂದ್ರ ರಾತ್ರಿ ನಿದ್ದೆನ ಬರುದಿಲ್ಲ. 20 ದಿವಸ ಆತ ಹಾಸಿಗೆಯಾಗ ಒಬ್ಬನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಹೊಳ್ಳಾಡೋದಾಗೈತಿ. ಹಂಗೇನಿಲ್ಬೇ ಪಾಪ, ನಿನಗೂ ವಯಸ್ಸಾಗೈತಿ. ಒಬ್ಬಕ್ಕೆ ಎಷ್ಟಂತ ನೀನು ಕೆಲಸ ಮಾಡ್ತಿ ಹೇಳ. ಅದಕ್ಕ ಇವತ್ತು ನಾನು ಹೋಗಿ ಆಕಿನ ಕರ್ಕೊಂಡ್ ಬರ್ಬೇಕಂತ ಡಿಸೈಡ್ ಮಾಡ್ಬಿಟ್ಟೇನಿ. ನೀನು ಲಗುಣ ಜಳಕಕ್ಕ ನೀರ್ ಕಾಸ, ನಾ ಲಗುಣ ಜಳಕ ಮಾಡಿ ಲಗುಣ ಬೀಗರ ಊರಿಗೆ ಹೋಗಿ ಲಗುಣ ನಿನ್ನ ಸಸಿ ಕರ್ಕೊಂಡು ಲಗುಣ ಬಂದ್ಬಿಡ್ತೇನೆ. ಅಲ್ಲ, ಹೆಂಡತಿ ಸೆರೆ ಹಿಡ್ಕೊಂಡು ಅಡ್ಡಾಡ್ಲಾರ್ದ ಬಹಳ ದಿವಸ ಆಗೈತಿ ನಸ್ಕುನಿ ಅಂತ. 20 ದಿನ ಹೆಂಡತಿ ಬಿಟ್ಟು ಹೋಗಿದ್ದಕ್ಕ ಇಷ್ಟು ಒದ್ದಾಡಕತ್ತಾನ. ನನ್ ಗಂಡ ನನ್ ಬಿಟ್ಟು ಹೋಗಿ 20 ವರ್ಷ ಆತ. ಪಾಪ ಅದೆಷ್ಟು ಒದ್ದಾಡಕತ್ತೈತಿ ಅದು ದೇವ್ರಿಗೆ ಗೊತ್ತ. ಯಾಕ ಬೇ ಮ್ಯಾಲ ಮಾಡ ನೋಡ್ಕೊಂಡು ಏನ ಗೊಯ್ ಗೊಯ್ ಅಂತಿದಿ? ಮ್ಯಾಲ ಏನಾರ ನಿನ್ನ ಪತಿದೇವ ಪ್ರತ್ಯಕ್ಷ ಆದ್ನ? ಹಂಗೆ ನಿಲ್ಬಿಡಲ್ಲ, ಮಳಿ ಮಾಡಾಗೈತಿ, ಲಗುನೆ ಹೋಗಿ ನೀನ್ ಹೆಂಡತಿನ ಕರ್ಕೊಂಡ್ ಬಂದ್ಬಿಡು. ಹೌದ್ ಬೇ, ನೀ ಹಂಗಾರ ಲಗುಣ ಜಳಕ ನೀರ್ ಕಾಯಿಸ್ಬಿಡ, ನಾ ಲಗುಣ ಹೋಗಿ ಕರ್ಕೊಂಡ್ ಬಂದ್ಬಿಡ್ತೇನೆ. ನೀರ್ ಕಾದು ಬಹಳ ಹೊತ್ತಾಗೈತಿ, ಲಗುನೆ ಜಳಕ ಮಾಡಿ ಹೋಗು. ಆಯ್ತು ತಗೋ. ನಾವ್ ಹೋಗ್ಬರ್ತೇನೆ ಹೊತ್ತ. ರಾಜ, ಏನ್ ಮಾಡಿ ಊಟಕ್ಕ? ಮುಳಗಾಯಿ ಪಲ್ಯ ಬಿಸಿ ರೊಟ್ಟಿ ಮಾಡೀನಿ, ಸ್ವಲ್ಪ ಉಂಡು. ಮುಳಗಾಯಿ ಪಲ್ಯ ಮಾಡಿಯಾ? ನೀನ ತಿನ್ನೋದನ್ನ ನಾ ಇವತ್ತ ಬೀಗರೂರ್ ಹೊಂಟನಲ್ಲ, ನನಗಲ್ಲೇ ಸ್ಪೆಷಲ್ ಮಟನ್ ಊಟ ಇರ್ತೈತಿ, ನಾ ಅಲ್ಲೇ ಮಾಡ್ತೇನೆ. ಅಲ್ಲಲ್ಲ, ಬೀಗ್ರ ಮಟನ್ ತಂದು ಅಡಿಗೆ ಮಾಡಿಸ್ಕೊಡು ಮಟನ್ ನೀನ್ ಉಪವಾಸ ಇರ್ತೀನ? ಯವ್ವಾ, ನನಗ ಮಟನ್ ಊಟ ಅಂದ್ರೆ 1 ದಿವಸ ಅಲ್ಲ, 2 ದಿನ ಬೇಕಾದ್ರೂ ಉಪವಾಸ ಇರ್ತೇನೆ. ನೀ ಮಾಡ್ಕೊಡ್ತೇನೆ ಮತ್ತೆ? ನನಗದನ್ನ ನೋಡಿದ್ರೆ ವಾಂತಿ ಬರ್ತೈತಿ, ನಾ ಮಾಡ್ಕೊಡಕ್ ಒಲ್ಲಪ್ಪ. ನಮ್ ಮನ್ಯಾಗ ಚಿಕನ್ ಮಟನ್ ಸುದ್ದಿನ ತೆಗಿಬೇಡ ನೀನು. ಬಿಡು ಮತ್ತ, ನೀ ಯಾಕೆ ಅದ್ರ ಬಗ್ಗೆ ವಿಚಾರ ಮಾಡ್ತಿದ್ದಿ? ನಾ ಅಲ್ಲೇ ಹೋಗಿ ಊಟ ಮಾಡ್ತೇನೆ. ಓಕೆ, ಬಾಯ್. ರಾಜ, ಇವತ್ತ ಲಗುನ ಕರ್ಕೊಂಡ್ ಬಂದ್ಬಿಡು, ಮತ್ತೆ 8 ದಿವಸ ಅಲ್ಲೇ ಇದ್ದಿದ್ದಿ ಮತ್ತ. ಇಲ್ಲ ಅಳ್ವೆ, ನಿನ್ನ ಅವನ ಇವತ್ತ ಕರ್ಕೊಂಡ್ ಬರ್ತಾನೆ. ನೀ ಮನೆ ಕಡೆ ಹುಷಾರ್ ನೋಡ. ನಾವು ಬರ್ತಾನೆ. ರೀ, ಇದೊಂದ್ ಕೊಡ ನೀರ್ ತುಂಬ್ಕೊಂಡ್ ಕೊಡ್ರಿ ಅರ್ಬಿಂಡಾಕ. ಅಲ್ಲೇ ನಾನ್ ಖಾಲಿ ಕುಂತ ನಿಲ್ಲೆ, ನೀರ್ ತುಂಬ್ಕೊಂಡ್ ಬಾ. ಅಯ್ಯೋ, ನನ್ ಗಂಡ ಶಾನೆ ಆಯ್ತು, ಇದೊಂದ ಕೊಡ ನೀರ್ ತುಂಬ್ಕೊಂಡ್ ಕೊಡ್ರಿ. ಅಂದ್ರೆ ಇಷ್ಟು ಸುತ್ತುಳಿ ಮಗ ಅನ್ಕೊಂಡಿದ್ದೆ ನನ್ನ ಶಾನೆ. ಅಯ್ಯೋ, ನಾ ಎಲ್ಲಿ ಹಂಗಂದಿರಿ? ಇದೊಂದ್ ಕೊಡ ನೀರ್ ತುಂಬ್ಕೊಂಡ್ ನಿಮ್ ಕೈ ಏನ್ ಹರ್ಕೊಂಡ್ ಬೀಳ್ತೈತೇನ್ರಿ? ನೀ ಎದ್ದು ಹೋದ್ರ ನಿನ್ ಕಾಲೇನ ಹರ್ಕೊಂಡ್ ಬೀಳಲ್ಲ. ನೀರ ತುಂಬ್ಕೊಂಡ್ ಬಾ. ಅಯ್ಯ, ನಿಮಗ್ ಹೇಳೋದೊಂದ, ಈ ಗ್ವಾಡಿಗೆ ಹೇಳೋದೊಂದ. ನಾನೇ ತೊಗೊಂಡ್ಬರ್ತೀನಿ ತಗೋ. ಹೋಗ
ಹೋಗ ನೀ ಕುಂತಲ್ಲೇ ಹಾ ಮಾಡಿಸ್ಬೇಡ. ಓಹೋ ಬರ್ಬೇಕಳ ದೇವ್ರು, ನೀವು ಬಂದಿದ್ದು ಬ್ಯಾಸ್ಗಿ ಕಾಲದಾಗ ಮಳೆ ಬಂದಾಗ ಆತ್ ನೋಡ್ರಿ. ಆರಾಮದಿರಿ ಮಾಮಾರ? ಹಾ ಆರಾಮ್ರಿ, ನೀವ್ರಿ? ಆರಾಮದ ನೋಡ್ರಿ. ನೋಡ್ರಿ ಯಾವಕ್ಕ ಯಾವಕ್ಕ ನಿಮ್ ಮನೆಯವ್ರು ಬಂದಾರ, ಕಾಲ್ ತೊಳಕ್ ಒಂದ್ ಸರಿ ನೀರ್ ತಗೊಂಡ್ ಬಾ. ತಗೊಂಡ್ ಬಂದೆ. ಮಾಮಾರ ಇನ್ನ ಗಿಲಾ ಮಾಡ್ಸಲ್ಲನ್ರಿ ಇದನ್ನ? ಇಲ್ರಿ, ಅವ್ ಗೌಂಡಿನ ಬರೋಲ್ಲ. ಹೌದ್ರಿ? ಅಂಡಿಗಳು ಸಿಗೋದ ಬಹಳ ಕಷ್ಟ ಐತಿ ಬಿಡ್ರಿ ಸರ್ ಈಗ. ಅಯ್ಯೋ ಭಾರಿ ತ್ರಾಸ್ರಿ ಅವನು. ನೀರ್ ತಗೋರಿ. ಹೆಂಡ್ತಿ 20 ದಿನದಾಗ ಅಂದ್ರ ಸಬಿನಾ ಪುಡಿ ಹಾಕಿ ತಿಕ್ಕಿ ತೊಳೆದ ತಾಮ್ರದ ಹಂಡೆದಾಗ ತಳ ತಳ ಹೊಡಿತಿತ್ತಲ್ಲ ನನ್ ಬಂಗಾರ ಗಿಂಡಿ. ಇಲ್ಲ ಹಿಡಿದು ಲಚ ಲಚ ಮುತ್ ಕೊಟ್ಟಿಲ್ಲೇನು? ರೀ ಆಮೇಲೆ ಕೊಡಿರಂತ ಮೊದಲು ಕಾಲ್ ತೊಳ್ಕೊಂಡ್ ಒಳಕ್ ಬರ್ರಿ. ಹೌದಾ, ಐತೆ. 20 ದಿನದ ಶೇಡ್ ಒಂದ ದಿವಸದಾಗ ಹೀರ್ಕೊಂಡ್ಬಿಡ್ತೇನೆ. ಅಯ್ಯ ಮುಂಜಾನೆ ಎದ್ದು ಗ್ಯಾಸ್ ಅಲ್ಲಿ ಹೋದ್ರದಾಗ ಗೊತ್ತಾತ ನನಗೆ ಇವತ್ ನಮ್ಮ ಮಳಿ ಅಂದ್ರ ಬರ್ತಾರ ಅಂತೇಳಿ. ಅಟ್ರೊಳಗ ಬಂದಬಿಟ್ಟ ನೋಡ ಅಳಿ ಅಂದ್ರ. ಅವ್ರ ಆರಾಮದಾರ್ರಿ? ಆರಾಮದವ್ರಿ. ಆಕಿಗೆ ನಾವು ಗುಣ್ಕಲ್ ಇದ್ದಂಗ ಅದಾವ. ದೇವಕ್ಕ ಹೋಗು, ಅಳಿಯಾರಿಗೆ ಮಂದಗ ಹಾಲ್ನಾಗ ಚಾ ಮಾಡ್ಕೊಡು ಹೋಗು. ಆತ್ ರೀ, ಒಳಕ್ ಬರ್ರಿ. ರೀ ಕೊಡ್ರಿ ತೆಂಗಿನಕಾಯಿ ಅದನ್ನ. ಚಾ ತಗೊಂಡ್ ಬರ್ತೀನಿ ಕುಂದ್ರಿ. ಒಂದ್ ಕೆಜಿ ಕುರಿ ಮಟನ್, 1 ಕೆಜಿ ಹೊಟ್ಟೆನ್ ಪಲ್ಲೆ ತಗೊಂಡ್ ಬರ್ರಿ, ಅಡಿಗೆ ಮಾಡ್ತೀನಿ. ಚಲೋ ಆತ್ ನೋಡ. ಅಲ್ಲ, ಅಮಾಸಿ ಪೂಜೆಗೆ ಅಂತ ಸುಲದ ತೆಂಗಿನಕಾಯಿ, ಹಳೆಯಾನ್ ಪೂಜೆಗೆ ಎಡಿ ಆತ ನೋಡು. ನೀ ಮಿಕ್ಸರ್ಗೆ ಹಾಕಿ ಚಲೋ ತಂಗಿ ರುಬ್ಬಿಡ. ನಾ ಹಿಂಗ್ ಹೋಗಿ ಮಟನ್ ತಗೊಂಡ್ ಬರ್ತಾನೆ. ದೇವಕ್ಕ ಬೇ ತಗೋ ಇದನ್ನ ಕೊಬ್ಬರಿ ತೆಗ್ದಿಡುವ, ಮಗ್ಗಿ ಮನೆ ಹೋಗಿ ಮಿಕ್ಸಿ ಇಸ್ಕೊಂಡ್ ಬರ್ತೀನಿ. ಆತ್, ನಾ ತೆಗೆದಿಡ್ತೀನಿ, ನೀ ಹೋಗ್ ಬಾ. ಹಂಗ ಒಂದೆರಡು ತೆವ್ಯಾಗ ಟಮಾಟನ್ ಬಿಸಿ ಮಾಡಿರ ಅಯ್ಯವ. ಆತ್ ಬೇ, ನಾ ಮಾಡಿಡ್ತೀನಿ. ನೀ ಜಲ್ದಿನ ಹೋಗಿ ಮಿಕ್ಸರ್ ತಗೊಂಡ್ ಬಂದ್ಬಿಡು. ನೀ ಮತ್ತೆಲ್ಲಾರ ಮಲ್ಲಮ್ಮ ಮಾತ್ ಹಚ್ಕೊಂಡ್ ಕುಂತಿಗಿಂತೀಯ? ಆಯ್ತವಾ, ಲಗುನ ಹೋಗಿ ಬರ್ತೀನಿ. ಅವ ಬಿಡ್ರಿ, ಅವ್ವ ನೋಡ್ತಾಳ. ನೋಡ್ಲಿ ಬಿಡ, ನಾವೇನ್ ಯಾರು ಮಾಡ್ಲಾರ್ದೇನ್ ಮಾಡಕತ್ತಿಲ್ಲ. ಯಾರು ಮಾಡ್ಲಾರ್ದೇನ್ ಮಾಡಾಕತ್ತಿಲ್ ಖರೆ, ಆದ್ರ ಮಾಡು ಜಾಗ ಇದಲ್ಲ. ಬಾ ಅಂದ್ರೆ ಕೊನೆಗ ಹೋಗುದು. ರೀ ಕರ್ದ ತಕ್ಷಣ ಬಂದ್ಬಿಡ್ಬೇಕನ್ನ ಈ ಮಠ ಮಧ್ಯಾಹ್ನದಾಗ. ಅದೆಲ್ಲ ರಾತ್ರಿ ಅಷ್ಟ ಚಂದ. ಅಲ್ಲ, 20 ದಿವ್ಸ ಆತ ನಾನ್ ನೋಡ್ಬೇಕಂತ ಒಂದ್ಸರಿನೂ ಅನಸ್ಲಿಲ್ಲ ನಿನಗ? ಅನಸ್ತಿತ್ತ, ಅದ್ಕ ನೋಡ್ತಿದ್ನಲ್ ವಿಡಿಯೋ ಕಾಲ್ದಾಗ. ವಿಡಿಯೋ ಕಾಲ್ನಾಗ ಏನ ರೊಮ್ಯಾನ್ಸ್ ಮಾಡಕ್ ಬರ್ತೈತೆ, ಮುದ್ದಾಡಕ್ ಬರ್ತೈತೆ. ಶಾಂತ, ಇದು ಚಲೋ ಹಾಕಿನ ರೇಷನ್ ಹಾಕಿ ಇದು? ಏ ಶಾಂತ ಹೋಗ. ಎಲ್ಲಿ ಬೇ ಶಾಂತ? ಹಿತ್ರ ಮನೆಗ ಅದಾವನೆ? ಇಲ್ಲಪ್ಪ, ಇಲ್ಲೇ ಬಾಜು ಮಲ್ಲಮ್ಮಕ್ಕರ್ ಮನಿಗೆ ಮಿಕ್ಸರ್ ತರ್ತೀನಿ ಅಂತ ಹೋಗಾಳ. ಹೌದಾ, ಸರಿ ತಗೋ. ಇದು ಮಟನ್ ಐತಿ, ಚಲೋ ತಂಗಿ ಅಡಿಗೆ ಮಾಡ. ಅಳೇಂದ್ರ ಏನಿದು ಅಕ್ಕಿ ಎಲ್ಲ ಆರ್ಸಕೋತಿದ್ರಿ? ಅವರ ಕಲ್ಲಾಗ ಹಾಕಿ ಬಿದ್ದಿದ್ರಿ. ಅವ ಅಂದ್ರ ಅಕ್ಕಿ ಕಲ್ಲಾಗ ಬಿದ್ದಿದ್ರಿ, ಕಲ್ಲ ಆರಿಸ್ಕಲ್ಲಾಕತ್ತೀರಿ. ಹೌದಾ? ಅಲ್ವೇ ದೇವಕ್ಕ, ನಾನು ಅಳೇಂದ್ರ ಕರ್ಕೊಂಡ ಊರಾಗ ಹೋಗಿ ಬರ್ತೀನಿ. ನೀ ಸ್ವಲ್ಪ ಚಲೋ ತಂಗಿ ಅಡಿಗೆ ಮಾಡ. ಬರ್ರಿ ಅಳೇಂದ್ರ, ಹೋಳು. ಆಯ್ತು ಅವ್ರ ಹೋಗ್ರಿ. ಬರ್ರಿ ಬರ್ರಿ ಬರ್ರಿ. ನಾ ಹೋಗ್ಬರ್ತೇನೆ. ಯಪ್ಪ ಇವ್ರನ್ ಕರ್ಕೊಂಡು ಕುಡ್ದು ಗಿಡ್ದು ಬಂದ್ಗಿಂದ ಯಾನಿ ಅವ್ವಗ ಹೇಳ್ತೀನಿ ನೋಡ್. ಮತ್ತ ಇಲ್ಲ ಅಳಬೆ, ನಾವು ಕುಡಿಯಾಕ ಹೊಂಟಿಲ್ಲ. ಹಳ್ಯಾರಿಗೆ ನಮ್ ಗೊಂಜಾಳ ಹೊಲ ತೋರ್ಸಾಕ್ ಕರ್ಕೊಂಡ್ ಹೊಂಟು. ಹೌದು, ಗೊತ್ತಾಯ್ತಾಳ ನನಗ್ ನಿಮ್ ಗೊಂಜಾಳ ಹೊಲದ ಬಗ್ಗೆ. ಹೋಗ್ ಬರ್ರಿ. ಯಾಕಿದ್ರಂಗಿಲ್ಲ ನೀನ್ ನೋಡೇ ನಿಷೇಧ ಮತ್ತೆ ಬರ್ರಿ. ನೀವ್ ಮಾತಿ ಬಂದ ಬಿಡಂಗಿಲ್ಲ. ಹೋಗ್ ಬರ್ರಿ. ಎಲ್ಲಿಗ್ ಪ್ರಯಾಣ?
ಎಲ್ಲಿಲ್ಲ ಹಳೆಯನ್ ಕರ್ಕೊಂಡ ನಮ್ಮ ಗೊಂಜಾಳ ಹೊಲ ತೋರ್ಸೋಣಂತ ಕರ್ಕೊಂಡ್ ಹೋಗ್ತೀನಿ. ಹೌದ್ರಿ? ಹೌದ್ರೈತಿ. ಸ್ವಲ್ಪ ಹೊಲಮಠ ಹೋಗಿ ಗೊಂಜಾಳ ಹೋಗಿ ಬರಂಗಾರ ಲಗುಣ ಬರಂಗಾರ ಹೋಗಿ ಅಡಿಗೆ ಮಾಡ್ತೀವಿ ಊಟ ಮಾಡ್ರಂತ. ಆಯ್ತಾಯ್ತಾಯ್ತು. ಲಗುಣ ಕೊಡು ಅಲ್ಲಿ. ನಾ ಬಂದು ನಿಂತಿ ಎಷ್ಟೊತ್ತಿಲ್ಲಿ ಸ್ವಲ್ಪ ವರ್ಷ ತಿಳಿ ಹೋಮರಿ ದೇವ್ರ ಸ್ವಲ್ಪ ಸಮಾಧಾನ ಗಿಮಾಧಾನ ಹಾಕ್ಯಾನಿಲ್ಲ ನಿನಗೆ. ಕೊಡೋಲೆ ಏನು ಪುಗುಸಟ್ಟಿ ಕೊಟ್ಟಂಗ ಮಾಡ್ತೀಯಲ್ಲ. ನೋಡ ನನಗ್ ಹಿಂದಾಡೆ ತಲಿ ಕೆಡ್ತಂದ್ರೆ ಇಲ್ಲಿ ಯುದ್ಧನ ನಡೀತಿದೆ. ಅಣ್ಣ ಇಂಥ ಜನ 1000 ಮಂದಿ ನೋಡ್ತೇನ ಇಲ್ಲಿ. ನೋಡಿ ನಡಿ. ನಾವು ಕುಡಿ ಮಠ ಅಷ್ಟ ನಿಮ್ ಹವ ಕುಡುದ ಮೇಲೆ ನಮ್ದ ಹವ. ನಡಿ ಗೊತ್ತ ನಡಿ. ನಾವು ಮತ್ತೆ ಟೈಟ್ ಆಗಿ ಬರ್ತೇವೆ. ಅವಾಗ ಐತೆ ನಿಮಗ ಒಬ್ಬೊಬ್ಬರಿಗೆ. ತಗೊಂಡ್ಬಿಡ್ರಿ ಆ ಕಡೆ ಹೊಲಕ್ ಹೋಗ್ಬಿಡೋಣಂತ. ಹಂಗಂತೀರಿ? ನೀರಿ ಒಂದ್ ನಿಮಿಷ. ಊರಿಗೆ ಬಂದ ಹಳ್ಳಿಯ ಬಾರಿಗೆ ಬರಬೇಕ. ಮಂಜಣ್ಣ ಬಾರು ಇರಪ್ಪಣ್ಣ. ಯಾವ್ದೇ ಹೊಸ ಗಿರಿ ಬಂದಿಯಲ್ಲ. ಅವ್ರು ಬೇರೆ ಯಾರು ಅಲ್ಲೋ ನಮ್ಮ ಹಳೆ ಅಂದ್ರೆ ಹಳ್ಯಾನು ಕರ್ಕೊಂಡ ಬಿಡಾಕ. ಅವ್ರು ಹಾಟ್ ಗಿಟ್ ಏನು ಕುಡಿಯಂಗಿಲ್ಲ, ಬರೀ ಬೀರ್ ಅಷ್ಟ. ಅವ್ರಿಗೆ ಒಂದ್ ಚಲೋ ಬೀರ ನನ್ ಮಾಮೂಲಿ ಐತವ ಅದು ಕೊಡ. ನಿಂದ ಹಾ ಇದು ನಿಮ್ಮ ಹಳೆ ಅಂದ. ಹಾ ಅವ್ರಿಗೆ ಹಾಕಿ ಕೊಡೋದು. ಕೊಡ್ತೇನೆ. ಗ್ಲಾಸ್ ಲೈಟ್ ಎರಡವಲ್ಲ. ಹಾ 2 ರೊಕ್ಕ ಎಷ್ಟಾತು? 300 ರೂಪಾಯಿ ಕೊಡ್ರಿ. 300? ಕರೆಕ್ಟ್ ಅದ ಅವನು. ಬರ್ಲೆ. ಹಾ ಬಾ ಇರ್ಪಣ ಬಾ. ಮಾಮಾರ ಅಲ್ಲೇ ಕೂರೋಣಲ್ರಿ ಆ ಗಿಡಕ್ಕ. ಬರ್ರಿ ಸಾವಕಾಶ ಬರ್ರಿ ಹಿಂಗ. ಹಾ ನೋಡ್ರಿ. ಹಾ ಬರ್ರಿ. ಚಲೋ ಐತ್ ಬಿಡ್ರಿ ಹತ್ತಿ. ಹತ್ತಿ ಏನ್ರಿ ಮಳಿ ಇಲ್ಲ ಏನಿಲ್ಲ. ನಮ್ಮಲ್ಲಿನೂ ಹಂಗಾಗ್ಯಾರ ಮಾಮರ. ಹಾ ಮಳಿ ಇಲ್ಲಾರ್ಕೆಲ್ಲಾ ಪೀಕ್ ಒಣಗಿ ಹೋಗ್ಬಿಟ್ಟಾವ. ಏನ್ ಮಾಡೋದ್ ಪಾಪ ಕರ್ಮ ಜಾಸ್ತಿ ಆಗ್ಬಿಟ್ಟಾವ್ರಿ ನಮ್ ಜಗತ್ತೊಳಗ. ಮಳಿ ಆಗ್ಬೇಕ್ ಬಿಡ್ರಿ. ಹಾ ಇಲ್ಲಿ ಕುಂದ್ರ ಬರ್ರಿ ನೆರಳಾಕ. ಇರ್ರಿ ಒಂದ್ ನಿಮಿಷ ಇರ್ರಿ. ಕುಂದ್ರ ಸರ್ ಆಯ್ತು ಕುಂದ್ರಿ ನೀವು. ಕುಂದ್ರ ತೆಗಿರಿ ಮಾವ್ರ. ಹೆಣ ನೋಡಿದ್ರ ದುಃಖ ತಡಂಗಿಲ್ಲ, ಸೆರೆ ನೋಡಿದ್ರ ನಾವ್ ತಡಂಗಿಲ್ಲ. ಒಟ್ಟ ಬಿಡು. ಹಾ ತೆಗಿರಿ. ಗ್ಲಾಸ್ ಯಾರು ತಂದ್ರ ತರ್ಬೇಕಿಲ್ಲ. ನನಗ್ ಗ್ಲಾಸ್ ಮಾಡ್ರಿ. ನಾ ಹಂಗ ಹೊಡಿತೀನಿ. ಹಂಗಂದ್ರೆ ಚೇರ್ಸ್. ನಮರ ನಿಮ್ ಊರಾಗ ಶಂಭು ಅಂತಿದ್ನಲ್ರಿ, ಎಲ್ಲದಂದ್ರ ಊರಾಗ ಕಾಣ್ಸವಲ್ಲ ಈಗ? ಯಾರಿ ಆ ಮೂಲಿಮನಿ ಶಂಭುಲಿಂಗ ಅಜ್ಜಾರನ್ರಿ? ಅಜ್ಜಾರಲ್ರಿ, ನಮ್ ಹೊರ್ಗಿ ನಾವ್ ಇದ್ನಲ್ರಿ. ನಾ ಹೊಸದಾಗಿ ನಿಮ್ ಊರಿಗೆ ಬಂದಾಗ ಬೀಗ್ರ ಅಂತ ಹೇಳಿ ನನಗ್ ಮಸ್ಕಿರಿ ಮಾಡ್ತಿದ್ನಲ್ಲ ಅವಾರಿ. ಓ ಅವ ಮುದ್ಗಾರ್ ಶಂಬ್ಯಾ ನಿಮ್ಗತ್ತೆ ದಾಪ್ ಇದ್ನಲ್ರಿ? ಅವನ ನೋಡ್ರಿ, ಎಲ್ಲಿ ಕಾಣವಲ್ಲಲ್ರಿ ಅವ ಮ್ಯಾಲ್ರಿ ಅಂದ್ರ ಫಾರಿನಿಗೆ ಏನ್ರ ಹೋಗ್ಯಾನನ್ರಿ? ಮತ್ತೆ ಇಲ್ರಿ, ಜಗತ್ತ ಬಿಟ್ಟೋಗ್ಯಾನ್ರಿ. ಮಾಮಾರ ಈಗರ ಕುಡ್ಯಾಕತ್ತೀರಿ, ಆಗ್ಲೇ ಇರ್ತಾರ ನಿಮ್ಗ. ಕರೆಕ್ಟ್ ಆಗಿ ಹೇಳ್ರಿ, ಎಲ್ಲಿ ಹೋಗ್ಯಾನ? ಅಂದ್ರ ಈ ಲೋಕವನ್ನು ತ್ಯಜಿಸಿ ಪರಲೋಕಕ್ ಹೋಗ್ಯಾನ್ರಿ. ತೀರ್ಕೊಂಡಾನ, ಮೃತಪಟ್ಟಾನ, ಲಿಂಗದ ಒಳಗಾಗ್ಯಾನ, ಸತ್ತು ಹೋಗ್ಯಾನ. ನಮ್ಮ ಅತ್ತಾಗ ಹೇಳ್ಬೇಕಂದ್ರ ಶಟದ್ ಹೋಗ್ಯಾನ. ಅಯ್ಯೋ ಪಾಪ. ಅಲ್ರಿ ಮಾವ್ರ ಎಂತ ಚಲೋ ಇದ್ದ, ಸಾಯುವಂತ ಚೆನ್ನಾಗಿತ್ತು ಅವಂಗ.
ಕುಡ್ತಾ ಜಗ್ಗಿ ಕುಡಿತಿದ್ರಿ 24 ತಾಸ್ ಯಾವಾಗ್ಲೂ ಟೈಟ್ ಆಗೇ ಇರ್ತಿದ್ದ. ಬೆಳಗಾ ಮುಂಜಾನೆ ಎದ್ದ ಎಲ್ಲಾರು ಚಾ ಕುಡಿದ್ರ ಇವ ಶರೆ ಕುಡಿತಿದ್ರಿ. ಹಂಗ ಕುಡ್ದು ಆರಾಮಿಲ್ದಂಗ ಆತ್ರಿ. ಲಿವರ ಕಿಡ್ನಿ ಎಲ್ಲಾ ಫೇಲ್ ಆಗಿ ಹೊಟ್ಟಾಗಿನ ಕರಳಿಗೆ ಬಾವು ಬಂದ ಕರಳಿಗೆಲ್ಲ ತೂತ್ ಬಿದ್ದಿತ್ರಿ. ದವಾಖಾನಿಗ್ ಹೋದ್ರ ಯಾವ ಡಾಕ್ಟ್ರು ಹಿಡಿಲಿಲ್ರಿ. ಕಡಿಕ್ ಮನ್ಯಾಗ ಬಂದ್ ಬಿದ್ದ ಒದ್ದಾಡಿ ಸತ್ರಿ. ಅಯ್ಯೋ ಪಾಪ, ಸಣ್ಣ ವಯಸ್ಸಲ್ರಿ, ಹಿಂಗ ಆಗ್ಬಾರ್ದಾಗಿತ್ರಿ. ಮದ್ವೆ ಆಗಿತ್ತಾನ ಇಲ್ರಿ ಒಂದು? ಎಲ್ಲಿ ಹಾಕತ್ರಿ? ಕನ್ಯಾ ಕೊಡಕ್ ಬಂದವ್ರೆಲ್ಲ ಕುಡುಕ ಅಂತ ಹೇಳಿ ವಾಪಸ್ ಹೋಗಿದ್ರಿ. ಪಾಪ ಅವ್ರ ಅಪ್ಪ ಈಗೂ ಗೊಳೋ ಅಂತಾರ್ರಿ. ಅಮ್ಮರ ಬಾಳ್ ಬೇಜಾರಾತ್ರಿಪ್ಪ ನನ್ಗೆ ಈ ಸುದ್ದಿ ಕೇಳಿ. ನೀವ್ ಯಾಕೆ ಬೇಜಾರಾಕಿರಿ? ಅವ್ರವ್ರ ಪಾಪದ ಕರ್ಮ ಅವ್ರವ್ರ ಅನುಭವಿಸಿ ಹೋಗ್ತಾರ. ನೀವ್ ಕುಡೀರಿ. ಮಾಮರ, ನಮ್ಮೂರಾಗು ಮೊನ್ನೆ ಒಂದ್ ಇಂತಾದ ಘಟನಾ ಆತ್ರಿ. ತುತು ಬ್ಯಾಡ್ರಿ ಅದು ಸುದ್ದಿ. ಏನ್ರಿ ಅಂತದು? ನಮ್ಮೂರಾಗ ಒಬ್ಬ ಬಸ್ಯ ಅಂತ ಹುಡುಗಿದ್ರಿ. ಹೆಚ್ಚು ಕಡಿಮೆ ನಮ್ಗಿಂತ ಒಂದ್ 2-3 ವರ್ಷ ಸಣ್ಣವನ. ತಂದೆ ತಾಯಿಗೆ ಒಬ್ರ ಮಗಾರಿ. 10 ಎಕರೆ ಆಸ್ತಿರಿ ಅವ್ರದ. 2 ವರ್ಷ ಆಗಿತ್ರಿ ಲಗ್ನ ಆಗಿ. ಸಣ್ಣ ಮಕ್ಕಳದಾವ್ರಿ. ಹೆಣ್ಣು ಕೈ ತೊಳ್ಕೊಂಡು ಮುಟ್ಬೇಕು ಅಷ್ಟು ಚೆಲುವಿದಾಳ್ರಿ. ಇಷ್ಟೆಲ್ಲಾ ಇದ್ದು ಸುಳೆ ಮಗ ಮೊನ್ನೆ ಮಠ ಮಧ್ಯಾಹ್ನದಾಗ ಅವ್ರ ಹೊಲ್ದಾಗಿನ ಬೇರೆ ಗಿಡಕ್ಕೆ ಉರ್ಲ್ ಹಾಕೊಂಡ್ ಸಾಕು. ಅವನಿಗೇನಾಗಿತ್ರಿ? ದಾಡಿ ಉರ್ಲ್ ಹಾಕೊಳ್ಳೋ ಅಂತದ್ದು ಚಟ ಬಾಳ ಇದ್ವ್ರಿ. ವಿಪರೀತ ಶರ್ಯ ಕುಡಿತಿದ್ದ, ಇಸ್ಪೇಟ್ ಆಡ್ತಿದ್ದ, ಓಸಿ ಆಡ್ತಿದ್ದ. ಮನ್ಯಾಗ ಚಂದನ್ ಹೇಳ್ತಿದ್ರು, ಹೊರಗ ಸ್ಟೇಪ್ನಿ ಮೇಂಟೈನ್ ಮಾಡಿದ್ದ. ಇವೆಲ್ಲಾ ಚಟ ಮಾಡಕ್ ರೊಕ್ಕ ಬೇಕಲ್ರಿ. ಇದ್ ಬಿದ್ದಿದ್ದೆಲ್ಲ ಆಸ್ತಿ ಮಾರಿ ರೊಕ್ಕ ಹಾಳು ಮಾಡಿದ. ಸಾಲದಕ್ಕ 100ಕ್ಕ 15 ರೂಪಾಯಿ ಬಡ್ಡಿ ಹಂಗ 20 ಲಕ್ಷ ಸಾಲ ತಗೊಂಡಿದ್ದ. ದುಡ್ಡಿಲ್ಲ. ಸಾಲ್ಗಾರ್ ಕೇಳ್ತಾರ, ದಿನಾನು ಮನಿಗ್ ಬಂದ್ ಕಾಟ ಕೊಡೋದಕ್ಕ ಊರ್ಲ ಕೊಡ್ ಸತ್ತ. ಎದಕ್ ಬೇಕ್ರಿ ಇವೆಲ್ಲ? ಚಂದಂಗ ದುಡ್ದ ಹೆಂಡತಿ ಮಕ್ಕಳು ಮುಂದಿಟ್ಕೊಂಡ ಜೀವನ ಮಾಡೋದು ಬಿಟ್ಟ ಕೆಟ್ಟ ಚಟಕ್ ಬಿದ್ದ ಬಂಗಾರದಂತ ಜೀವ ಕಳ್ಕೊಂಡಲ್ರಿ. ಹ್ಞೂರಿ ಮಾಮರ, ಪಾಪ ಅವ್ರವ್ವ ಅಪ್ಪ ಅವನ್ ಹೆಂಡತಿ ಗುಳು ಅಂತಾವ. ಆ ಮಕ್ಕಳು ನೋಡಿದ್ರ ಕಳ್ಳು ಹಿಚಕ್ದಂಗ ಆಕತ್ರಿಪ್ಪ ನನಗಂತ್ರು. ನೀವೆಲ್ಲ ಅಂತ ಚಟಕ್ ಬೀಳ್ಬೇಡ್ರಿ. ಅವೆಲ್ಲ ಜೀವಕ್ ಮಾರಕಾರಿ. ಮಾಮಾರ, ನನಗ ಇದೊಂದ್ ಚಟ ಬಿಟ್ರ ಬೇರೆ ಯಾವ ಚಟನೂ ಇಲ್ರಿಪ್ಪ. ನಾನ್ ಆತ, ನನ್ನ ಮನಿ ಆತ. ಇವರೇನ್ ಸುಖದೇನ್ರಿ? ಇವು ಮನುಷ್ಯನ ಹಾಳು ಮಾಡೋದರಿ. ಎಷ್ಟ್ ಮಾಡ್ಬೇಕೋ ಅಷ್ಟ ಮಾಡ್ಬೇಕ್ರಿ. ನಾವು ಇದ್ರ ಕೈಯಾಗ ಸಿಗಬಾರ್ದ, ಇವು ನಮ್ ಕೈಯಾಗ ಸಿಗ್ಬೇಕ್ರಿ. ಅವಾಗ ಕಂಟ್ರೋಲ್ ಒಳಗ ಇರ್ತೈತ್ರಿ. ಇಲ್ಲ ಅಂದ್ರ ಇದ್ರ ಬೆನ್ನ ಹತ್ತಿ ಸಿಕ್ಕಂಗ ಕುಡ್ದ ಓಣಿ ಬೀದಿ ಉಚ್ಚನಾಯಿಗತೆ ಒದರ್ಕೋತ ಓಡಾಡ್ದಾಕತ್ರಿ. ಹೌದ್ ಮಾರ, ನೀವ್ ಹೇಳೋದು ಕರೆ ಐತ್ರಿ. ನಮ್ಮೂರಾಗನು ಒಂದಿಷ್ಟು ಮಂದಿ ಅದಾರ್ರಿ. ಅವನವನ ಹಗಲಿನ ಕುಡ್ದು ಓಣಿ ತುಂಬಾ ಹಾಲು ಕೋತ ಆಟಾಡ್ತಿರ್ತಾವ. ಹಾಲು ಕುಡ್ದ ಮಕ್ಳೇ ಬದುಕಲ್ಲ, ಇನ್ನು ಎಣ್ಣೆ ಹೊಡೆದ ಉಳಿತವ. ನಿಮ್ ಮಗಳ್ರಿ ಏನ್ ಕೇಳ್ರಿ? ಲಘು ಎಬಸ್ರಿ, ಏನ್ ಕೇಳ್ರಿ? ಹಲೋ, ಹಾ ಹೇಳ. ಹಾ ಬರಾಗತ್ತೇವೆ, ಇಲ್ಲೇ ದಾರಾಗದೇವೆ. ಬಂದ್ ಹಾ ಆಯ್ತು ಬರ್ರಿ, ಊಟಕ್ಕೆ ಕರಾಗತ್ತಾರ. ಲಘು ಮುಗಿಸ್ರಿ. ಸೌಕಾಶ್ರ ಮನ್ಯಾಗ ಒಟ್ಟ ಡೌಟ್ ಬರ್ಬಾರ್ದ್ರ ಕುಡ್ದಿರ್ತ. ಹೌದು, ಕೊಡ್ರಿ. ಏ ಅಪ್ಪ, ಬರ್ರಿ. ಬಾತ್ರಿ ಮನಿ ಬಾತ್ರಿ ಮರ ಇದ ನಿನ್ ಗೊಂಜಾಳ ನೋಡಕ್ ಹೋಗಿದ್ದ. ನೀ ನಂಗ್ ಮನಿ ಬಿಟ್ಟು ಹೊಂಟಾಗ ಗೊತ್ತಿತ್ತು ನನ್ಗ ಸೆರೆ ಕೂಡ ಹೊಂಟಾನ ಅಂತ ಹೇಳಿ. ಬಾಯ್ ಮುಚ್ಚ. ರೋಡ್ನ್ಯಾಗ ನಿಂತು ಅದ್ರ ಬ್ಯಾಟ್ ನೀ. ಯಾರು ಬಂದಾರ?
ನೋಡು ಸುಮ್ಮ ಸರಳ ಊಟ ಹಚ್ಚನಿ ಹಳ್ಯಾರ ಮುಂದೆ ಕಿಮ್ಮತ್ ಕಳಿಬೇಡ ಸರಳ ಊಟಕ್ಕೆ ಹಚ್ಚ ಹೋಗ ಒಳಗ ಅಡಿ ಅಂತ ಬರ್ರಿ ಬಕೆಟ್ನಾಗ ನೀರ್ ಅದಾವ ಕಾಲ್ ತಕೊಂಡ್ ಒಳಗ್ ಬರ್ರಿ ಊಟ ಮಾಡುವಂತ್ರಿ ಯಾಕ ನಿಮ್ಮ ಅಪ್ಪ ಗಟ್ಟು ನಿಮ್ ಗಂಡು ಗಟ್ಟು ಉಣ್ಣಾಕ್ ಕೊಡುವ ಕುಂದ್ರ ಕುಂತ್ರಿ ಕುಂತ್ರಿ ನೀ ಮನುಷ್ಯ ಅಲ್ಲ ಮತ್ರಿ ದೇವ್ರು ಮಮ್ಮ ಬಿಯರ್ ಕುಡಿಸಿ ಬಟನ್ ತಂದ ಅತಿಥಿ ಸಟ್ಕಾರ ಮಾಡ್ತಿ ನೀವ್ ಹಳೆ ಮತ್ ಅಟ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗ್ರಿ ಮಾರ ನಿಮ್ಮಂತ ಮಾವರ್ನ ಪಡ್ಯಾಕ ನಾನ 7 ಜನ್ಮದ ಪುಣ್ಯ ಮಾಡ್ಬೇಡ್ರಿ ಚಲೋ ಆತ್ರಿ ಇನ್ ಮುಂದಿನ 7 ಜನ್ಮನು ನೀವ ಹಳೆ ಆಗ್ರಿ ನಾನ ಹಳೆ ಹಾಕಿರ ನನ್ನ ಹೆಂಡತಿ ನೀವ ನಮ್ಮ ಮಾವ ನಮ್ಮ ಮಾವ ಹಾಕಿನ ಎಂತ ಆಗ್ಬೇಕು ಇನ್ನೇ ಏಯ್ ಡಾರ್ಲಿಂಗ್ ಲೈಟ್ ಕೊಡಲ್ಲ ಅಂದ್ರ ಸಾವಕಾಶ ಮಾತಾಡ್ರಿ ಏವ ಇದು ಪುರಿ ಕರ್ದಾಳ ಪುರಿ ರೊಟ್ಟಿ ಹಾಕ ಕಳೆಂದ್ರಾಗ ಹಾಕ ಮಟನ್ ಚಲೋ ಬೇಯಿಸಿಲ್ಲ ಮಾಮಾರ ಈ ಮಸಾಲೆ ವಾಸನಿಗೆ ನನ್ನ ಅರ್ಧ ಹೊಟ್ಟೆ ತುಂಬತ್ ನೋಡ್ರಿ ನನಗ ಮಟನ್ ಊಟ ಅಂದ್ರ 2 ಹೊಟ್ಟಿ 1 ಹೊಟ್ಟೆ ತುಂಬಿದ್ರು ಇನ್ನೂ 1 ಹೊಟ್ಟೆ ಖಾಲಿ ಐತಿ ಹಾಕ ಹಾಕ ನಂಗ ಆಮೇಲೆ ಹಾಕತ್ತ ಹಾಕ ಹಾಕ Mama, cheers. Cheers. ಅದಂದ್ರ ಊಟ ಚಲೋ ಆತಿಲ್ರಿ ಮಸ್ತ್ ಮಸ್ತ್ ಅಂದ್ರ ಮಸ್ತ್ ಆತ್ ನೋಡ್ರಿ ಮಮ್ಮರ ದೇವಿಕ ಲಗುನ ರೆಡಿ ಆಗ ಹೊತ್ ಮುಳುಗದ್ರೊಳಗ ಊರ್ಗ್ ಹೋಗೋಣಂತೆ
ಹಳೇಂದ್ರ ಇವತ್ತರೇ ಬಂದಿರಿ ಒಂದ್ 2 ದಿನ ಇದ್ದು ಹೋಗ್ರಲ್ಲ. ಬ್ಯಾಡ್ರಿ ಮಾಮರ ಮನ್ಯಾಗ ಅವು ಒಬ್ಬಾಕೆ ಅಕ್ಕಾಳ್ರಿ ಅದಕ್ ಲಗುಣ ಹೋಗಬೇಕ ಆಕಿನೂ ಬರ್ಬೇಕಾರ ಹೇಳಿ ಕಳ್ಸ್ಯಾಳ್ರಿ ಇವತ್ತ ಕರ್ಕೊಂಡ್ ಬಂದ್ಬಿಡ ಅಂತ ಹೇಳಿ. ಓ ಹೌದಾ? ಆತ್ರಿ ಹೋಗಿರಂತ ಆಕಿನೂ ಸ್ವಲ್ಪ ಊಟ ಮಾಡಿ ಮಠ ಟೆಲಡಿಗೆ ಹಾಕೋರಿ. ಆಯ್ತು ನೀವ್ ಏನೇ ಹೇಳ್ಯಾರ ನನ್ನ ಹೆಂಡತಿ ಮಾಡಿದ ಮಟನ್ ಅಡಿಗೆ ನಂಗೆ ಬಾಳ ಇಡಿಸ್ತೈತ್ರಿ. ಯಾವ ದಾಬಾದ ಅಡಿಗೆನೂ ಹತ್ತೋದಿಲ್ಲ ಅಕ್ಕಿ ಕೈ ರುಚಿ ಮೂಲ. ಮಗಳ ನಾನು ಸಾಕಷ್ಟು ಸಾಜಿಕಾನ ಒಳಗ ಉಂಡೇನ್ ಖರೆ ರೀ, ಆದ್ರ ಅತ್ತಿಯವ್ರ ಕೈಯಾಗಿನ ಅಡ್ಗೆ ಉಂಡಂಗ ಅನ್ಸೋದನ ಇಲ್ಲ. ಹಂಗ ಮಸಾಲೆ ಹಾಕ್ತಾರ ಹಂಗ ಹದ ಹಾಕ್ತಾರ. ನಮ್ಮ ಮನ್ಯಾಗಿನ ಕುರಿ ಪಾಲ್ ಹಾಕ್ಯಾರಂತ ತಗೋತಿನ. ಎಲ್ಲಾ ಇವನ ನಮ್ಮ ಹಳೆ ಬಂದಿದ್ದಕ್ಕ 2 ಕಿಲೋ ಅಂಗಡಿಯಿಂದ ತಗೊಂಡ್ ಬಂದ ಈಗರೆ ಉಂಡು ಕೂತೀವಲ್ವ ಮರಾಯ, ಅಷ್ಟೊಳಗ ನೀ ಬಂದಿ. ಈಗ ಉಂಡ್ರಿ ನಾ ತಗೋರಿ ಕಾಕ, ರಾತ್ರಿ ಉಣ್ಣಾಕ್ ಬರ್ತೈತ್ರಿ. ಬೇಡವಪ್ಪ, ನಮ್ಮ ಹಳೆಯಾರು ಊರಿಗೆ ಹೊಂಟಾರ, ನಾನು ಆಕಿನ ಇಬ್ರ ಇರ್ತೀವಿ, ಇದ್ದ ತಿಂತೀವಿ ಬಿಡ. ಬ್ಯಾರೆ ಯಾರನ್ನ ಕೇಳಿ ಮರಿ ಎಳೆದಿತ್ತನ ಬಲ್ತಿತ್ತ ಮಾಮಾರ ಬೈ ಕುದ್ದಿ ಕಾಲ್ ಮುರಿದಿತ್ತಂತ್ರಿ, ಅದಕ್ಕ ಪಾಲ್ ಹಾಕ್ಯಾರ. ಮಾಮರ ಮರಿ ಎಳೆದೈತಂತ್ರಿ, ಒಂದ್ ಪಾಲ್ ತರಿಸಿ ಬಿಡ್ರಿ, ಉಂಡ್ ಬಿಡು ನಿನ್ನೆ. ಅಲ್ಲೇ ಇವನ ಅಪ್ಪನ ಈಗರ ಗಂಟ್ಲ ಹರಿಯಂಗ್ ತಿಂದಾನ, ಮತ್ತ ಕುರಿ ಪಾಲ್ ತರ್ಸಂತಾನಲ್ಲಪ್ಪ ಇವ. ಇವಂದೇನು ಹೊಟ್ಟೆ ಐತು ಏನು ಮಟ್ಟೆ ಐತು? ಅಲ್ರಿ ಹೇಳ್ಯಾರ ಊರ್ಗ್ ಹೋಗ್ತೀನಿ ಅಂದ್ರಲ್ಲ ಮತ್ತೆ. ಇಲ್ಲ ಅಲ್ರಿ ಮಾವ್ರ, ಮತ್ತೆ ಹೆಂಗೂ ನೀವು ಹೋಗೋದು ಬೇಡನ್ರಿ, ನಾವು ಇವತ್ತೊಂದ್ ದಿನ ಇದ್ದು ರಾತ್ರಿ ಉಂಡ ಮುಂಜಾನೆ ಕೆದ್ದಾರ ಹೋಗ್ಬಿಡ್ತೇವೆ. ಮತ್ತ ನಿಮ್ಮವ್ರು ಒಬ್ರೇ ಇರ್ತಾರ, ಹೋಗ್ಬಿಡ್ತೀನಿ ಅಂದ್ರಲ್ರಿ. ಇಲ್ಲಾಡ್ರಿ ಅವನವ್ನು ಇವತ್ತೊಂದ್ ದಿವ್ಸಕ್ಕೆ ಅಕ್ಕೇನ್ ಸಾಯೋದಿಲ್ಲ. ನಾ ಎಲ್ಲ ಫೋನ್ ಹಚ್ಚಿ ಹೇಳ್ತೇನ್ರಿ, ನಾಳೆ ಬರ್ತೇವೆ ಅಂತ ಹೇಳಿ. ನೀವು ಕುರಿ ಮಟನ್ ತರದ್ರಿ ಹೇಳ್ತೀರಿ, ರಾತ್ರಿ ಒಂದ್ ರೌಂಡ್ ಜಾತ್ರೆ ಬಿಡೋಣಂತೆ. ಆಯ್ತು ತೋರಿ ತರಿಸ್ತೀನಿ. ದೈವಿಕ ಆ ಒಣ ಕೈ ಕೊಡ್ಲಿಲ್ಲ, ಮಾವಾರ ಮಟನ್ ತರ್ಸಾಕತ್ತಾರ, ಸುಲಿಸ್ ಕೊಡ್ತೇನೆ. ಲೇ ತಮ್ಮ, ನಮ್ಗೊಂದ್ ಪಾಲ್ ಕೊಡತ್ತೇವಪ್ಪ, ರೊಕ್ಕ ನಾಳೆ ಕೊಡ್ತೀನಿ ನಿಮ್ಮ ಅವ್ಗ. ಹುಷಾರವ ಮಗಳ, ಹುಷಾರ್ ನೋಡು. ಹಳೆಯಾರ ಹಗರ್ಕ ಹೊಡ್ರಟ್ ಗಾಡಿನ. ಆಯ್ತು ರೀ. ಹಾ ಸಾವಕಾಶ ಹೋಗ್ರಿ. ಫೋನ್ ಮುಟ್ಟಿದ ಕೂಡಲೇ ಫೋನ್ ಮಾಡ್ರಿ ನಿಮ್ಮ ಅತ್ತಿ ಫೋನ್ಗೆ. ಬರ್ತಾರ್ರಿ. ಹೋ ಬಾವಾ, ನಮ್ಮ ಹಳೆಯ ಮಗಳು ಹೋಗುದ್ ನೋಡಿದ್ರ ನಂದಿ ಮ್ಯಾಗ ಶಿವ ಪಾರ್ವತಿ ಹೋದಂಗ ಆತ್ ನೋಡ್ರಿ. ಹೌದ್ ನೋಡ್ರಿ. ಬಾ ಮಾತೋಶ್ರೀ ಅವರಿಗೆ ಪ್ರಣಾಮಗಳು. ನಿನ್ನ ಮಾಹಿಷ್ಮತಿ ಸಾಮ್ರಾಜ್ಯಕ್ಕೆ ದೇವಸೇನಾಳನ್ನು ಕರೆದು ತಂದಿದ್ದೇನೆ. ಆಕೆ ಮುಕುಳಿ ಮ್ಯಾಗ ಒದ್ದ ಬಾಂಡೆ ತಿಕ್ಕಾಕ ಹಚ್ಚ. ಅಲ್ಲಲ್ಲ, ನಿನ್ನೆ ಕರ್ಕೊಂಡು ಬಾ ಅಂತ ಹೇಳಿದ್ರೆ ಇವತ್ತು ಕರ್ಕೊಂಡು ಬಂದೇನು? ಇನ್ನೊಂದ್ 2 ದಿವಸ ಅಲ್ಲೇ ಇದ್ದು ಬಿಡ್ಬೇಕಿಲ್ಲ? ಆತ್ ಬಿಡು, ಈಗ ನಾ ತೊಗೊಳಕ್ಕೆ ಬಾಲ ಹತ್. ಸುಮ್ಮಿರ್ರಿ, ಅತ್ತಿ ಕೈಲ ಬೈಸ್ಕೊಳ್ಳಿಲ್ಲ ನಿಮ್ಗೆ ಸಮಾಧಾನ ಆಗಂಗಿಲ್ಲನ? ಬರ್ರಿ ಸುಮ್ನ. ಅತ್ತಿಯರ ಅಲ್ಲಲ್ಲ, ಮನ್ಯಾಗ ಮುದುಕಿ ಒಂದ ಇರ್ತೈತಿ, ಹೊಳ್ಳಿ ಲಗುನ ಬರ್ಬೇಕನ್ನೋ ಖಬರ್ ಬೇಡ ನಿನಗ? ಏನ್ ಒಂದ್ ದಿನದಾಗ ನಿನ್ ಸಾಮ್ರಾಜ್ಯ ಯಾರ ಕಳ್ತನ ಮಾಡಿದ್ರನ? ಏನ್ ನಿನ್ನಂತ ಬ್ಯೂಟಿ ಕ್ವೀನ್ ಅನ್ನು ಯಾರ ಕಿಡ್ನಾಪ್ ಮಾಡಕ್ ಬಂದಿದ್ರ? ನಾವು ನಮಗೂ ಆಸ್ತ್ರ ಬ್ಯಾಸ್ರ ಅಂತ ಇರ್ತಾವ, ಅದಕ್ಕೆ ಬ್ಯಾಸ್ರ ಕಳ್ಕೊಳಕ್ ಅತ್ತಿ ಮನೆಗೆ ಹೋಗಿದ್ದೆ. ಹೌದೌದು, ಬಹಳ ದುಡ್ದು ಬ್ಯಾಸತ್ತಿದಿ, ಅದಕ್ಕ ಬ್ಯಾಸ್ರ ಕಳ್ಕೊಳಕ್ ಹೋಗಿದ್ದೇನು? ಅಲ್ಲೇ ಇದ್ದು ಬಿಡ್ಬೇಕಿಲ್ಲ? ಅಂದ್ರ ನಿನ್ನ ಮಾತಿನ ಅರ್ಥ ನಾ ದುಡಂಗಿಲ್ಲ, ಮೈಗಳದನಿ, ಪಾಲ್ತು ತಿರ್ಗಾಡ್ತೇನೆ ಅಂತ. ಹೌದಲ್ಲ? ಹೌದ, ನಾ ದುಡಂಗಿಲ್ಲ. ಯಾಕೆ ದುಡಿಬೇಕ? ನಮ್ಮಪ್ಪ ಸಾಯಿಬೇಕಾರ ಸಾಕಷ್ಟು ಆಸ್ತಿ ಮಾಡಿಟ್ಟಾನ, ನನ್ನ ಮಗ ತಿಂದುಂಡ ರಾಜನಂಗಿರ್ಲಿ ಅಂತೇಳಿ. ಹಿಂಗಿರ್ಬೇಕಾರ ನಾ ಯಾಕೆ ದುಡಿಲಿ? ಹೌದು, ಜಗ್ಗಷ್ಟು ಮಾಡಿಟ್ಟಾನ, ನೀನು ತಿಂದುಂಡು ಮೆರಿವಂತಿ. ಮನ್ಯಾಗ ಅಡ್ಗಿ ಮಾಡಕ್ ಎಣ್ಣಿಲ್ಲ,
ಗಂಡಸಾಗಿ ಮೊದಲು ತಂದು ಕೊಡ ಬಾಹುಬಲಿ. ಅವನ ರಸ್ತೆದಾಗ ನಿಂದಿಸ್ಕೊಂಡು ಯಾಕೆ ಮಾನ ಮರ್ಯಾದೆ ತೆಗಿತೀನಂದ ಕೆದರ್ ಕೆರೆ ಉಲೆ ಹೊಡ್ಸ್ಕೊಳೋದು ಅಂದ್ರೆ ಇದೇ ಇರ್ಬೇಕು. ಬಾ ನೀನು ಸಸಿ ಬಿಸೆ ಬಿಸೆ ಚಾ ಮಾಡಿ ಕೊಡ್ತಾಳ, ಕುಡ್ದು ಕಟ್ಟಿ ಹಿಡ್ಕೊಂಡು ಕುಂದ್ರುವಂತೆ. ನಡಿ ಒಳಗ್ ನಡಿ. ನಂಗೊಂದ್ ಸ್ವಲ್ಪ ಉಣ್ಣಾಕ್ ತಗೊಂಡ್ ಕೊಡ, ನಾ ಹೊರಗೆ ಹೋಗೋದೈತಿ. ಆಯ್ತು. ಆಮೇಲೆ ಅವಾಗ ಒಂದಿಟ್ಟು ಚಾ ತಂದು ಕೊಡಂಗ. ಆಯ್ತು ತಗೊಂಬರ್ತೀನಿ ಕುಂದ್ರಿ. ಯವ ಅಲ್ಲಿ ಮಾವಾರ ಊರಾಗೂ ಮಳಿನ ಇಲ್ಲಿ ನೋಡ್ಬೆ, ಎಲ್ಲಾ ಪೀಕ ಒಣಗಿ ಹೋಗ್ಯಾವ. ಬೋರು ಕೆಟ್ಟೈತಂತ, ರಿಪೇರಿನ ಮಾಡಿಸಿಲ್ಲ, ಅದು ಸ್ವಾದಗೇಡಿ. ಅತ್ತೇರಿ ಸಾರ್ ಎಲ್ಲಿಟ್ಟಿರಿ? ಅಲ್ಲೇ ಮೂಲೆ ಗುಂಡ ಐತ್ ನೋಡು. ಸಿಗ್ತಾ ಇಲ್ಲ? ಹಾ ಸಿಕ್ಕೈತ್ರಿ. ಎದ್ರ ಸಾರ್ ಇದು? ಏನ್ರ ಸ್ವಾದ ಐತೆ ನೀಲ್ ಇದ್ರಾಗ? ಬ್ಯಾಳಿ ಕಟ್ಟಿಂದ ಐತಲ್ಲ, ತಿಂದ್ರ ನೋಡು ಎಂತ ಚಲೋ ಐತಿ. ನನಗೆ ಈ ಬ್ಯಾಳಿ ಸಾರ ಟಮಾಟಿ ಸಾರ ಒಟ್ಟ ಹಿಡ್ಸಂಗಿಲ್ಲ. ನನಗೇನಿದ್ರು ಮಟನ್ ಸಾರ ಕೋಳಿ ಸಾರ ಇವಷ್ಟ ಹಿಡಿಸ್ತೈತಿ. ಹಾ ಹಿಡಿಸ್ತೈತಿ. ದಿನಾಲು ಅದನ್ನ ತಿನ್ಕೋತ ಹೋಗು, ರೋಗ ರುಜಿ ಬರ್ತಾವ. ಅನಂತ ಕಾಲ ಕಾಯಿಪಲ್ಲೆ ಕಾಳ ಕಡಿನೆ ಶ್ರೇಷ್ಠ ಮನುಷ್ಯಾಗ. ಯವ್ವಾ ನೀ ಏನ ಹೇಳ, ಸಕಲ ಮೃಷ್ಟಾನ್ನ ಭೋಜನ ಉಂಡ್ರುನು ನನಗ ಈ ಮಟನ್ ಸಾರು ಕೋಳಿ ಸಾರು ತಿಂದಂಗ ಆಗುದಿಲ್ಲ. ಎರಡ ಪೀಸ್ ಇರೋಲ್ಬೇಕ, ಬರೀ ಸಾರ್ ಹಾಕೊಂಡ ಇಡೀ ಊಟ ಮುಗಿಸ್ಬಿಡ್ತೇನೆ ನಾನು. ಒಂದ್ ಮಾತ್ ಹೇಳ್ತೇನೆ, ಮಸಾಲೆ ಹಾಕಿದ ಮಾಂಸದ ರುಚಿನ ರುಚಿ. ಯವ್ವ ಒಂದು ದೊಡ್ಡ ತಾಟ್ನ್ಯಾಗ ಕಡಕ್ ರೊಟ್ಟಿ ಮುರಿದ್ ಹಾಕಿ ಅದ್ರ ಮ್ಯಾಲ ಸುಡು ಸುಡು ಸೇರ್ವ ಹಾಕೊಂಡು ಖಂಡ ಕಡ್ಕೊಂತ ಎಲುಬು ಸಿಕ್ಕೊಂತ ಅದ್ರ ಮಜ್ಜಾನ ಬೇರೆ, ಅದ್ರ ರುಚಿನ ಬೇರೆ. ನೋಡಲ್ಲ ನಾ ಹೇಳುದ್ ಕೇಳಿ ನನ್ನ ಹೆಂಡತಿ ಬಾಯಾಗ ಹೆಂಗ್ ನೀರ್ ಬರಾಕತ್ತಾವ, ನಿನ್ನ ಬಾಯಾಗೂ ಬರಾಕತ್ತಾವ. ಮತ್ತ ಹೊಲಸ ಅದನ್ನ ಯಾಕೆ ನೆನಸ್ತೀನಿ ನಾನು ಮುಂದ. ಮುಂಜಾನಿದ್ದು ತಿಂದದ್ದೆಲ್ಲ ಗಂಟ್ಲಕ್ ಬಂದಾಗಾತು. ಸುಮ್ಮನೆ ಬಾರಿಸ್ಕೊಟ್ಟು ತಿಂದೆ. ಅಲ್ಲ ಇವನ ಇದ್ದಿದ್ ಹೇಳಿದ್ರೆ ಎದ್ದು ಬಂದ್ ಎದಿಗ್ ಹೋದ್ರಂತ ಹಂಗಾತಿದೆ. ಕೇಳಿಲ್ಲೇ ಒಂದ್ 3 ಕಡಬ್ ತಿನ್ನುದು, ಒಂದ್ ಎಲಬ್ ಸಿಪ್ಪುದು ಸಮ ಅಂತ ಗಾದಿ ಮಾತ ಐತಿ. ಆ ಗಾದಿ ಮಾತ್ ನಾನ್ ನಿನ್ನಂತ ಪಡ್ಪೋಷನ ಹೇಳಿರ್ಬೇಕು. 100 ಕಡಬ್ನ ಒಂದ್ ಎಲುಬಿಗೆ ಹೋಲಿಸಿ. ಅದ ಮತ್ತ ಎಲಬಿನ ರುಚಿ ಗೊತ್ತಿದ್ದವನ ಇದನ್ನ ಹೇಳಿದ್ದ, ನನಗೇನ ಗೊತ್ತಾದ್ರ ರುಚಿ. ಹೌದ್ ಬಿಡು, 2 ದಿವ್ಸ ಬೀಗರ ಮನ್ಯಾಗ ಅದನ್ನ ತಂದು ಮಾಡಿ ಹಾಕ್ಯಾರ ಕಾಣತ್ತ. ಅದನ್ನ ತಿಂದು ಆ ಗುಂಗನ್ಯಾಗದಿ ನೀನು. ನನಗೇನು ಗೊತ್ತಾಗ್ಬೇಕು ಸುಡ್ಗಾಡ್ ಮಾರಿ ಎಲ್ಬಿನ ರುಚಿ. ನೀ ಹೂ ಅನ್ನ, ಈ ಸದ್ದ ಹೋಗಿ 1 kg ಚಿಕನ್ ತಗೊಂಡ್ ಬರ್ತಾನೆ, ನೀನು ಮಾಡ್ಕೊಂಡ್ ತಿಂದ ಬಿಡುವಂತಿ. ಬ್ಯಾಡ ಯಪ್ಪ ಬ್ಯಾಡ. ಈ ಮನ್ಯಾಗ ನಾ ಜೀವದಿಂದ ಇರೋ ಮಠ ಆ ಕುರಿ ಕೋಳಿ ಅಡಿಗೆ ಮಾಡೋ ಸುದ್ದಿನ ತೆಗಿಬೇಡ. ನಾಳೆ ನಾ ಸತ್ತ ಮೇಲೆ ಗಂಡ ಹೆಂಡತಿ ಇಬ್ರು ಸೇರಿ ಮಾಡ್ಕೊಂಡ್ ತಿನ್ನೂರಂತ. ನಾನು ಅದನ್ನ ದಾರಿ ಕಾಯ್ಕೊತೇನೆ. ಏನ ನೀ ಸಾಯುದು